ಎಲ್ಲ ನನ್ನ ರೈತ ಮಾನ್ಯರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು. ಎಡವಟ್ ಮೇಲೆ ಎಡವಟ್ಟು ನಂಗೆ ಅಡ್ಡೆಡ್ಡೆ ಮೇಲೆ ಒಂದು ಗುಡ್ಡೆಟ್ಟು ಅಂತ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ. ನಂಗೆ ಈ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಈ ನಮ್ಮ ಪರಮ ಪೂಜ್ಯ ಕನ್ನೇರಿ ಮಠದ ಸ್ವಾಮೀಜಿ ಪರವಾಗಿ ನಾವೆಲ್ಲ ರೈತರು, ಆಕ್ಚುಲಿ ನಾನು ಮಂಡ್ಯ ಡಿಸ್ಟಿಕ್ಕು ಕೇರ್ಪೇಟೆ ತಾಲೂಕು, ನಾನು ಒಬ್ಬ ಪರಮ ಅಪ್ಪಟ ಅವರ ರೈತ ಅನುಯಾಯಿ ಮತ್ತೆ ಅವರ ಕೆಲವರ ಎಲ್ಲಾ ವಿಚಾರಗಳಿಗೂ ತುಂಬು ಹೃದಯದಿಂದ ಬಹಳ ಮನಪೂರ್ವಕವಾಗಿ ಒಂದು ಒಳ್ಳೆ ಅಭಿರುಚಿ ಇಟ್ಕೊಂಡು ಅವರ ಪ್ರತಿಯೊಂದು ವಿಡಿಯೋನ ಇರ್ಬೋದು, ಅವ್ರು ಮಾಡೋ ಒಳ್ಳೆ ಸಮಾಜ ಸೇವೆ ಕಾರ್ಯಗಳಿರ್ಬೋದು, ರೈತರ ಬಗ್ಗೆ ಕೊಡ್ತಕ್ಕಂಥ ಉತ್ತೇಜನ ಇರ್ಬೋದು, ಎಲ್ಲಾನು ಕೂಡ ಪಿನ್ ಟು ಪಿನ್ ಚಾಚು ತಪ್ಪದೆ ಅವರ ಒಂದು ನುಡಿಗಳಿಂದ ಇವತ್ತಿನವರೆಗೂ ಅವ್ರನ್ನ ಮೀಟ್ ಮಾಡಿಲ್ಲ, ಅವ್ರನ್ನ ಡೈರೆಕ್ಟ್ ಆಗಿ ನೋಡು ಇಲ್ಲ ಏನಿಲ್ಲ. ಕೆಲವೊಂದು ಚಾನಲ್ಗಳಲ್ಲಿ ನೋಡ್ತೀವಿ, ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ, ಅವ್ರು ಮಾಡ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳನ್ನ ನೋಡಿ ಮೆಚ್ಚಿ ಮೂರ್ನಾಲ್ಕು ವರ್ಷದಿಂದ ಅವ್ರನ್ನ ಇಷ್ಟಪಟ್ಟು ಬಹಳ ಅಂದ್ರೆ ಇದ್ರೆ ನಾವು ಈ ಸ್ವಾಮೀಜಿ ತರ ಇರ್ಬೇಕು, ಈ ಸ್ವಾಮೀಜಿ ತರ ಕೆಲಸ ಮಾಡೋಂತ ಜೊತೆ ಗುರುದೀಕ್ಷೆ ತಗೊಂಡು ಅವರ ಅನುಯಾಯಿ ಆಗ್ಬೇಕು ಅನ್ಕೊಂಡಿದ್ದೋ. ಈ ಸಮಯದಲ್ಲಿ ಸರ್ಕಾರ ಎಂತ ಎಡವಟ್ ಮಾಡ್ತಿದೆ ಅಂತ ಅಂದ್ರೆ ನಾ ಹೇಳ್ತಾ ಇದೀನಿ ಕೇಳಿ. ದೇವರನೆಲ್ಲ ಸರ್ಕಾರಕ್ಕೆ ಚಾಟಿ ಏಟು ಅಂತಾರಲ್ಲ, ಆ ಚಾಟಿ ಏಟು ಅಂದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಚಾಟಿ ಏಟು ಅಂತ ಅಂದ್ರೆ ದೊಣ್ಣೆ ತಗೊಂಡು ಹೊಡಿತಾರಲ್ಲ, ಆ ತರ ಅಲ್ಲ. ಮತದಾನದಿಂದ ಚಾಟಿ ಏಟು ಬಿದ್ದಾಗ ಇವಾಗ ನಿಮ್ಮ ಹಣೆ ಬರ ಇನ್ನ 2.5 ವರ್ಷ ಆಮೇಲೆ ಏನು ಎಂತು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವ್ ಎಲ್ಲೆಲ್ಲಿ ಬಿಲ್ದೊಳಗಡೆ ಒಕ್ಕಿದ್ರು ಕೂಡ ಯಾವುದೇ ಕಾರಣಕ್ಕೂ ರೈತರೇ ಇರ್ಬೋದು, ನಮ್ಮ ಹಿಂದೂ ಸಮಾಜನೇ ಇರ್ಬೋದು, ರೋಜ್ ಕೇಳೇ ಹೇಳ್ತಾರೆ, ಚಿಂತೆ ಮಾಡಬೇಡಿ. ಯಾಕಂದ್ರೆ ನಮಗೂ ಆಲೆ ಸಾಕಾಗೋಗಿದೆ. ನಾನು ಇಲ್ಲಿ ನೋಡಿ, ಮಳೆ ಬರ್ತಿದೆ, ಮಳೆ ಬರೋ ಟೈಮಲ್ಲಿ ಯಾಕೆ ಈ ವಿಡಿಯೋ ಮಾಡಾಕ್ತಾ ಇದ್ದೀನಿ ಅಂತ ಅಂದ್ರೆ, ಆ ಸ್ವಾಮೀಜಿ ಅವರು ಅಂತ ಒಳ್ಳೊಳ್ಳೆ ಕಾರ್ಯ ಮಾಡ್ತಿದ್ದಾರೆ, ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ ಏನ್ ಎಂತು ಅಂತ ಕೂಲಂಕುಷವಾಗಿ ಕೇಳ್ದನಿಯ ಅವ್ರನ್ನ ಅಲ್ಲೋಗಿ ಬ್ಯಾನ್ ಮಾಡೋದು, ಆಮೇಲೆ ಅವ್ರ ಮಾತುಗಳು ಸರಿ ಇಲ್ಲ ಅನ್ನೋದು, ಏನೇನೋ ಕೆಟ್ಟ ಅಪಪ್ರಚಾರ ಮಾಡ್ತಾ ಇರೋದು ಮಾಡ್ತಾ ಇದ್ದೀರಾ. ಈ ತಂಪಾದ ಮಳೆರಾಯನ ಮಧ್ಯದಲ್ಲಿ ಕುತ್ಕೊಂಡು ಒಂದ್ ಮಾತು ಹೇಳ್ತಾ ಇದ್ದೀನಿ, ಖಂಡಿತ ಪಕ್ಕ ಅನ್ಭೋಗ್ಸ್ತೀರಾ. ಕಾಂಗ್ರೆಸ್ ಪಕ್ಷದವರು ಅನ್ಭೋಗ್ಸ್ತೀರಾ. ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಅವಾಗೆಲ್ಲ ಬರ್ತಾ ಇದ್ದೋ. ಇವಾಗ ಮಾತೇ ಇಲ್ಲ. ಉದಾಹರಣೆಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಾರೆ, ಮಳೆನೂ ಬರ್ತಿದೆ ನೋಡಿ, ಹೆಂಗ ಅನ್ನುತ್ತಿದೆ, ಎಲ್ಲ ನೀರೆಲ್ಲ ತುಂಬಿಕೊಂಡು ಹೋಯ್ತು. ಆ ಸ್ವಾಮೀಜಿ ಪರ ಗಟ್ಟಿಯಾಗಿ ನಾವು ನಿಲ್ತೀವಿ. ಮಾಡಿ ಡೆಲ್ಲಿವರಿಗೆ ನೀವು ಬ್ಯಾನ್ ಮಾಡ್ತೀರಾ, ಮಾಡಿ, ನಾವು ನೋಡ್ಲೇ ಬಿಡ್ತೀವಿ, ಏನು ಅಂತ ತೋರಿಸ್ತೀವಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ತಕ್ಷಣ. ಸಿಂಪಲ್ ಆಗಿ ಇಷ್ಟು 3 ನಿಮಿಷದ ವಿಡಿಯೋ ಮಾತ್ರ ಮಾಡ್ತಾ ಇದೀವಿ ಅಷ್ಟೇನಿಯ. ಇನ್ಮೇಲೆ ಹೋರಾಟ ಹೆಂಗಿರುತ್ತೆ ಅಂತ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ ಬಂಧು.